ನಮಸ್ತೆ ಫ್ರೆಂಡ್ಸ್, ನಾನು KRS ಪಕ್ಷದ ಕನಕಪುರದ ಪ್ರಧಾನ ಕಾರ್ಯದರ್ಶಿ ಶ್ವೇತಾ ಮಾತಾಡ್ತಿರೋದು. ನಾನು ಲೈವ್ ಬಂದ ವಿಚಾರ ಏನು ಅಂತಂದರೆ, ನಮ್ಮ ಕನಕಪುರದಲ್ಲಿ ನಮ್ಮ ಹಾಸ್ಪಿಟ್ಲು ನೋಡಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲು ನೋಡಿರ್ಬೋದು. ಇದು ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಆರೋಗ್ಯ ಕಲ್ಯಾಣ ಇಲಾಖೆ ದೊಡ್ಡ ಹಾಸ್ಪಿಟಲು ನೋಡಿ. ಅಮ್ಮ ಸುಧಾಮೂರ್ತಿ ಅಮ್ಮವರು ಕಟ್ಸಿರುವಂಥದ್ದು ನೀವೇ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಹಾಸ್ಪಿಟಲ್ ಅಂತ. ಈ ದೊಡ್ಡ ಹಾಸ್ಪಿಟಲಲ್ಲಿ ಇಲ್ಲಿ ಕನಕಪುರದಲ್ಲಿ ಎಲ್ಲಿ ಹುಡುಕತ್ತೀನಿ ಅಂತ ಅಂದರೂ ಒಂದು ಹಾಸ್ಪಿಟಲ್ ಓಪನ್ ಇಲ್ಲ. ಅದು ನಿಮ್ಮ ಭಾನುವಾರ ಇವತ್ತು ಅಂತ. ಇದು ದೊಡ್ಡ ಹಾಸ್ಪಿಟಲ್ಲಿ ಒಂದು ಡಾಕ್ಟ್ರ್ ಇಲ್ಲ, ಒಬ್ಬ ಡಾಕ್ಟ್ರ್ ಇಲ್ಲ. ಹೀಗೆ ಒಂದು ಹೆಚ್ಚು ಕಮ್ಮಿ ಆಯಿತು, ಒಂದು ಮಗುಗೆ ಹೆಚ್ಚು ಕಮ್ಮಿ ಆಯಿತು, ಒಂದು ಲೇಡೀಸ್ಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನು ಗತಿ ಅಲ್ವಾ? ಈ ದೊಡ್ಡ ಹಾಸ್ಪಿಟಲ್ ನೋಡ್ತಾ ಇದ್ದೀರಾ, ಒಬ್ಬ ಡಾಕ್ಟ್ರ್ ಇಲ್ಲ ಅಂತಂದರೆ ಎಂಥ ಸರ್ಕಾರ ಇದು? ಅದು ನಮ್ಮ ಡಿ ಕೆ ಮನೆ ಊರು, ನಮ್ಮ ಡಿ ಕೆ ಊರು ಅಂತ ಅಂದರೆ ಒಂದು ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟ್ರ್ ಇಲ್ಲ ರೀ. ನೋಡಿರಿ ಹಾಸ್ಪಿಟಲ್ ಎಷ್ಟು ದೊಡ್ಡ ಹಾಸ್ಪಿಟ್ಲ್ ಅಂತ ನೋಡಿ. ಇಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟ್ರ್ ಇಲ್ಲ. ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ಬಡವ್ರ ಬಗ್ರಿಗೆ ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದರೆ, ಒಂದು ಡಾಕ್ಟ್ರ್ ಇಲ್ಲ ಅಂತ ಅಂದರೆ ಹೆಂಗೆ ಹೇಳೋದು ಗೊತ್ತಾಗಲ್ವಾ? ಒಬ್ಬ ಡಾಕ್ಟ್ರ್ ಇಲ್ಲ. ಒಳಗಡೆ ನಾನು ಹುಷಾರಿಲ್ಲ ಅಂದ್ಕೊಂಡು ಹೋಗಿದ್ದೀನಿ, ವಿಚಾರಿಸಿದ್ದೀನಿ. ಅಷ್ಟು ದೊಡ್ಡ ಹಾಸ್ಪಿಟಲ್ಲಿ ಒಬ್ಬರು ಡಾಕ್ಟ್ರ್ ಇಲ್ಲ. ಎಷ್ಟು ಬೇಜವಾಬ್ದಾರಿ ಅಂತ ಅಂದರೆ, ಈ ಆರೋಗ್ಯದಲ್ಲಿ ಇನ್ಯಾವುದ್ರಲ್ಲಾದ್ರೂ ವಿಚಾರಿಸ್ಬೋದು ರೀ. ಈ ಆರೋಗ್ಯದ್ರಲ್ಲಿ ಇಲಾಖೆಯಲ್ಲಿ ಒಂದು ಬೇಜವಾಬ್ದಾರಿ ಅನ್ನೋದು ಇರಬಾರ್ದು ಅಲ್ವಾ? ಎಂಥ ಬಗ್ರಿಗೆ ಆಗಿರ್ಬೋದು, ಸಡನ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು, ಏನಾದರೂ ಒಂದು ಸಡನ್ಲಿ, ಈಗ ತಾಯಿ ಮಗುಗೊಂದು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು, ಸಡನ್ಲಿ ಸಿಟಿಗೆ ಹೋಗೋಕ್ಕಾಗುತ್ತಾ? ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ಒಂದು ಡಾಕ್ಟ್ರ್ ಇಲ್ಲ ಅಂತ ಅಂದರೆ ಈ ಹಾಸ್ಪಿಟಲ್ಗೆ ಅವಮಾನ. ಈ ಹಾಸ್ಪಿಟಲ್ಗೆ ನಾವು ವೇಸ್ಟೇ ಅಂತ ತಿಳ್ಕೊಬೋದು. ನಾನು ಇಷ್ಟು ಕೇಳ್ಕೊತಾ ಇದ್ದೀನಿ ಏನು ಅಂತ ಅಂದರೆ, ಈ ಹಾಸ್ಪಿಟಲಲ್ಲಿ ಒಂದು ಡಾಕ್ಟ್ರಾದರೂ ಒಂದು ನರ್ಸಾದರೂ ಇಷ್ಟು ದೊಡ್ಡ ಹಾಸ್ಪಿಟಲ್ಲಿ ಕೋರ್ಕೋಬೇಕು ಅಂತ ಇಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್.